ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೇಬಿ ಎಚ್ಚರಿಕೆಯ ನಡುವೆಯೂ ಕೂಡ ಡಿಜಿಟಲ್ ಗೋಲ್ಡ್ ಹವಾ. ಈ ವರ್ಷ ಭಾರಿ ಪ್ರಮಾಣದಲ್ಲಿ ಡಿಜಿಟಲ್ ಚಿನ್ನ ಖರೀದಿ, 12 ಟನ್ ಡಿಜಿಟಲ್ ಚಿನ್ನ ಖರೀದಿ ಅಂತ WGC ಮಾಹಿತಿ ನೀಡಿದೆ. ಜಾಗತಿಕ ಚಿನ್ನ ಮಂಡಳಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ದತ್ತಾಂಶ ಆಧರಿಸಿ ಅಂದಾಜು. ಈ ವರ್ಷ ಮೊದಲ ಬಾರಿ ದತ್ತಾಂಶ ಪ್ರಕಟಿಸಿರುವಂತಹ NPCI ಸೆಬಿ ಎಚ್ಚರಿಕೆ ನೀಡಿತ್ತು. ಅದು ಹಾಗೇನೆ ಇದೀಗ ಇದರ ನಡುವೆಯೂ ಕೂಡ ಎಲ್ಲರೂ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೆಬಿ ಎಚ್ಚರಿಕೆ ಏನದು? ಡಿಜಿಟಲ್ ಗೋಲ್ಡ್ನಲ್ಲಿ ಹೂಡಿಕೆ ಮಾಡುವವರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಮೊದಲೇ ಸೂಚನೆ ಕೊಡಲಾಗಿತ್ತು. ಇದ್ರ ಮೇಲೆ ನೀವೇನಾದರೂ ಹೂಡಿಕೆ ಮಾಡ್ತಾ ಇದ್ದೀರಾ, ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಎಚ್ಚರಿಕೆ ವಹಿಸಿ ಅಂತ. ಬಂಡವಾಳ ಮಾರುಕಟ್ಟೆಗಳ ವ್ಯಾಪ್ತಿಯಲ್ಲಿ ಹೂಡಿಕೆದಾರರ ರಕ್ಷಣೆಗೆ ಇರುವ ಯಾವುದೇ ವ್ಯವಸ್ಥೆಗಳಿಗೆ ಈ ಬಗೆಯ ಹೂಡಿಕೆಗಳಿಗೆ ಅನ್ವಯ ಆಗಲ್ಲ. ಈ ಬಗ್ಗೆ ಎಚ್ಚರಿಕೆ ನೀಡಿದ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಸೆಬಿ ಹೇಳಿಕೆಯಿಂದ ಡಿಜಿಟಲ್ ಕರೆನ್ಸಿ ಬೇಡಿಕೆ ಪ್ರಮಾಣ ಕೊಂಚ ಇಳಿಕೆ ಆಗಿರೋದು. ಏನಿದು ಡಿಜಿಟಲ್ ಗೋಲ್ಡ್? ಎಲ್ರಿಗೂ ಪ್ರಶ್ನೆ ಇರುತ್ತೆ, ಗೋಲ್ಡ್ ಓಕೆ, ಡಿಜಿಟಲ್ ಗೋಲ್ಡ್ ಏನಪ್ಪ ಇದು ಅಂತ. ಈಗೆಲ್ಲಿ ನೋಡಿದ್ರು ಡಿಜಿಟಲ್ ಅಂತ ಇದ್ದಾರಲ್ಲ, ಇದ್ರ ಮಧ್ಯದಲ್ಲಿ ಡಿಜಿಟಲ್ ಗೋಲ್ಡ್ ಅಂದರೆ ಏನು ಅಂತ. ಡಿಜಿಟಲ್ ಗೋಲ್ಡ್ ಅನ್ನೋದು ಭೌತಿಕವಾಗಿ ಚಿನ್ನವನ್ನು ಹೊಂದದೆ ಆನ್ಲೈನ್ನಲ್ಲಿ ಚಿನ್ನವನ್ನು ಖರೀದಿಸೋದು. ಇದು ಮಾರಾಟ ಮಾಡೋದಕ್ಕೆ, ಸಂಗ್ರಹಿಸೋಕೆ ಅನುಮತಿಸುವಂಥ ಆಧುನಿಕ ಹೂಡಿಕೆ ವಿಧಾನ ಇದು. MMTC, PAMP, ಸೇಫ್ ಗೋಲ್ಡ್ ಆಗ್ಮೆಂಟ್ನಂತಹ ಕಂಪನಿಗಳು ಡಿಜಿಟಲ್ ಗೋಲ್ಡನ್ನು ಒದಗಿಸುತ್ತೆ. ಇವುಗಳನ್ನು ಖರೀದಿಸಿದ್ರೆ ಯಾವುದೇ ಸಮಯದಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು. ಸುಲಭವಾಗಿ ಮಾರಾಟ ಮಾಡಿ ಹಣವನ್ನು ಕೂಡ ಪಡಿಬೋದು. ಈಗ ಹೆಂಗೆ ನಾವು ನಾರ್ಮಲಾಗಿ ಚಿನ್ನ ತೊಗೊಳ್ತೀವಿ, ಕಷ್ಟ ಇದ್ದಾಗ ಅಡ ಇಡ್ತೀವಿ ಅಥವಾ ಮಾರ್ತೀವಿ, ಆ ಥರದ್ದಿರುತ್ತೋ ಆ ಥರ ಇದು ಡಿಜಿಟಲ್. ಆನ್ಲೈನಲ್ಲಿ ಎಲ್ಲನೂ ನಡೆಯುತ್ತೆ. ಡಿಜಿಟಲ್ ಇದು. ಆನ್ಲೈನಲ್ಲಿ ನಾವು ಗೋಲ್ಡನ್ನು ತಗೊಳ್ತೀವಿ, ಗೋಲ್ಡನ್ನು ಸೇಲ್ ಮಾಡ್ತೀವಿ, ಈ ಥರದ್ದು. ಬೇಡ ಅಂತ ಎಚ್ಚರಿಕೆ ಕೊಡಲಾಗಿತ್ತು, ಯಾಕಂದರೆ ಎಲ್ಲ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ. ಬಟ್ ಆದ್ರೂ ಕೂಡ ಖರೀದಿ ಬಲು ಜೋರಾಗಿ ನಡೀತಾ ಇದೆ.